ನಮಸ್ಕಾರ. ನಾ ಶ್ರೀನಿವಾಸ್, ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದು 5 ಎಕರೆ 35 ಗುಂಟ ಸೂಪರ್ ಆಗಿರೋ ಒಂದು ತೋಟ ತೋರಿಸ್ಕೊಡ್ತೀನಿ. ಬನ್ನಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಅರ್ಧಂಬರ್ಧ ನೋಡಿ ಕಾಲ್ ಮಾಡೋಕೆ ಹೋಗ್ಬಿಟ್ಟು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ತೋಟ ಪೂರ್ತಿ ತೋರಿಸ್ಕೊಡ್ತೀನಿ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಗೇಟು ಒಂದು ಬಿಗ್ ಗೇಟ್ ಇದೆ. ಆ ಗೇಟ್ ಎಂಟ್ರೆನ್ಸು ಎಂಟೈರ್ ಲ್ಯಾಂಡ್ ಅಂದರೆ ಸುತ್ತ ಲ್ಯಾಂಡು ಫುಲ್ ಫೆನ್ಸ್ ಆಗಿದೆ. ಮೆಸ್ ಫೆನ್ಸ್ ಇದೆ. ಈ ಲ್ಯಾಂಡ್ಗೆ ಮೆಸ್ ಫೆನ್ಸ್ ಹಾಕಿದರೆ ಸುತ್ತ ಎಂಟರ್ ಅಂದರೆ 5 ಎಕರೆ 35 ಗುಂಟನೂ ಕೂಡ ಮೆಸ್ ಫೆನ್ಸ್ ಆಗಿದೆ. 2 ಸೈಡ್ ಗೇಟ್ ಇದೆ. ತುಂಬಾ ಒಂದು ಒಳ್ಳೆ ಪ್ರಾಪರ್ಟಿ. ನೀವು ಫೋಟೋ ವಿಡಿಯೋ ನೋಡ್ತಾ ಇದ್ರಲ್ಲ, ಬೋರು 2 ಬೋರ್ ಇದೆ. 2 ಬೋರ್ ಕೂಡ ತುಂಬಾ ವಾಟ್ರು, ಒಳ್ಳೆ ವಾಟ್ರ್ ಇದೆ. ಪೀಸ್ಫುಲ್ ಲೊಕೇಶನ್ ಅಂತೂ ಪೀಸ್ಫುಲ್ ಆಗಿದೆ. ಮತ್ತು ಪವರ್ ಕನೆಕ್ಷನ್ ಬಂದರೆ ಓನ್ TC ಇದೆ. ಮತ್ತು 24x7 ನಿರಂತರ ಜ್ಯೋತಿ ಕನೆಕ್ಷನ್ ಕೂಡ ಇದೆ. ನೀವು ಇಲ್ಲಿ ಆರಾಮಾಗಿ 24 ಗಂಟೆ ಕರೆಂಟ್ ಇದ್ದು ವಾಸ ಮಾಡ್ಬೋದು. ಪ್ಯೂರ್ ರೆಡ್ ಸ್ಯಾಂಡ್ ಇದೆ ನೋಡಿ. ಪಕ್ಕ ಜಮೀನು ತೋರಿಸ್ತಿದ್ದಲ್ಲ ನೋಡಿ, ಇದೇ ರೀತಿ ಕುಂಕುಮ ಮಣ್ಣು. ಈ ತೋಟದ ಕೂಡ ಸೇಮ್ ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ. ಎಂಟೈರ್ ಲ್ಯಾಂಡು ಫೆನ್ಸ್ ಆಗಿದೆ. 2 ಬೋರ್ ಇದೆ. ಡ್ರಿಪ್ ಇರಿಗೇಷನ್ ಆಗಿದೆ. ನೀರಂತೂ ಆರಾಮಾಗಿ 2.5 3 ಇಂಚ್ ನೀರಿದೆ 2 ಬೋರಲ್ಲೂ ಕೂಡ. ಇದು ಪವರ್ ಹೌಸು, ಅಂದರೆ ಏನು ಮೋಟ್ರೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿಂದ ಸ್ಟಾರ್ಟರ್ ಇಟ್ಕೊಂಡಿದ್ದಾರೆ. ಇದೇ ಪವರ್ ಹೌಸು. ಎಂಟೈರ್ ಲ್ಯಾಂಡ್ ಎಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ಅದು ಡ್ರಿಪ್ ಇರಿಗೇಷನ್ನು ಕೂಡ ತುಂಬಾ ಒಂದು ನೀಟ್ನೆಸ್ ಆಗಿ ಒಂದು ಮಾಡರ್ನಾಗಿ ಮಾಡಿದ್ದಾರೆ. ನೀರಂತೂ ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ಆರಾಮಾಗಿ ಹೋಗ್ಬೇಕು, ಆ ರೀತಿ ಮಾಡಿದ್ದಾರೆ. ಇವರು ಖಾಲಿ ಲ್ಯಾಡ್ರ್ ಹಾಕಿ ಮಾಡಿಲ್ಲ, ಪೈಪ್ ಲೈನೇ ಕೂಡ ಮಾಡಿದ್ದಾರೆ ಪ್ರತಿಯೊಂದು ಗಿಡಕ್ಕೂ ಕೂಡ. ಇಲ್ಲಿ 400 ಕೋಕೋನಟ್ ಇದೆ. 380 ಮಹಾಗಣಿ ಟ್ರೀ ಇದೆ. ಅದು ಕೂಡ ಫ್ಯೂಚರ್ ಒಂದು ಒಳ್ಳೆ ಇನ್ಕಮ್ ಬರುತ್ತೆ. ಇದು 400 ಏನಿದೆ ಅದು ನಾಟಿ ತೆಂಗಿನ ಮರ. ಮತ್ತು ಒಂದು 60 ಡಿಫ್ರೆಂಟು ಫ್ರೂಟ್ ಗಿಡ ಹಾಕಿದ್ದಾರೆ. ಒಂದು 60 ಗಿಡ ಇದೆ. ಡಿಫ್ರೆಂಟು ಫ್ರೂಟ್ಸ್ ಗಿಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಉಳುಮೆ ಎಲ್ಲ ಮಾಡಿ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿ ನೀರೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಗಿಡಕ್ಕೆ ಕರೆಕ್ಟಾಗಿ ನೀರೆಲ್ಲ ಸರಬರಾಜಾಗುತ್ತೆ. ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತೆಂಗಿನ ಮರ ಕೂಡ ನಾಟಿ ತೆಂಗಿನ ಮರ. ನೀವು ತೋಟ ನೋಡೋದು ತುಂಬಾ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿದೆ ಈ ತೋಟ. ಮನೆಯೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತೋರಿಸ್ಕೊಡ್ತೀನಿ ಮನೆಯೂ ಕೂಡ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಕ್ಲಿಯರಾಗಿ ಎಲ್ಲ ತೋರಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, 1 ನಿಮಿಷ, ಈಗ ಟೋಟಲ್ ಒಂದು 12 ನಿಮಿಷ ಇದೆ ವೀಡಿಯೋ ಅಂತ ತಿಳ್ಕೊಳ್ಳಿ, 1 ನಿಮಿಷ ನೋಡ್ಬಿಟ್ಟು ಮತ್ತೆ ಫೋನ್ ಮಾಡಿಬಿಡ್ತಾರೆ. ಆಗ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗಲ್ಲ. ಅದರಿಂದ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. ಖಂಡಿತ ನಿಮ್ಗೆ ಏನು ಬೇಕು ಇನ್ಫಾರ್ಮೇಷನ್ನ ಕೊಡೋಣ. ಮನೆ ತೋರಿಸ್ಕೊಡ್ತೀನಿ ಬನ್ನಿ. 100/60ಗೆ ದೊಡ್ಡದಾಗಿ ಮನೆ ಮಾಡಿದ್ದಾರೆ ನೋಡಿ. ಮುಂದೆ ಟೈಲ್ಸ್ ಎಲ್ಲ ಹಾಕಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಆರಾಮಾಗಿ ಒಂದು ಸ್ಟೇ ಮಾಡೋದಕ್ಕೆ ಉಳ್ಕೊಳ್ಳೋದಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ. ಪೀಸ್ಫುಲ್ ಲೊಕೇಶನಲ್ಲಿ ಈ ಥರ ಒಂದು ಮನೆ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ, ಹಾಗೆಯೇ ಮಾಡಿದ್ದಾರೆ. ನಿಮ್ಮ ಮನೆಯೆಲ್ಲ ಅಂದರೆ ಈಗ ಅವರೆಲ್ಲ ಐಟಮ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ವ್ಯಾಪಾರ ಆಯಿತು ಅಂದರೆ ಇಲ್ಲಿ ಏನಿದೆ ಎಲ್ಲನೂ ಕೂಡ ತಗೊಂಡೋಗ್ತಾರೆ. ಮನೆ ಒಂದು ಬಿಟ್ಟು ಮನೆ ಮಾತ್ರ ನಿಮಗಿರುತ್ತೆ. ಇಲ್ಲೇನು ಅವರು ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದಾರೆ ಎಲ್ಲ ಐಟಮ್ನೂ ಕೂಡ ಅವರು ತೆಗೆದುಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲ ಬರೀ ಅಗ್ರಿಕಲ್ಚರ್ ಸಂಬಂಧಪಟ್ಟದೆಲ್ಲ ಪೈಪ್ಸು ಮತ್ತು ಅವ್ರದ್ದೆಲ್ಲ ಐಟಮ್ಸಲ್ಲಿ ಮಾತ್ರ ಇದೆ. ಎಲ್ಲ ಅವರು ಏನು ಮಾಡ್ತಾರೆ, ಇನ್ನು ವ್ಯವಹಾರ ಆದಮೇಲೆ ಬೇರೆಯವರು ಪರ್ಚೇಸ್ ಮಾಡಾದ್ಮೇಲೆ ಎಲ್ಲ ತೊಗೊಂಡೋಗ್ತೀವಿ ಅಂತ ಹೇಳಿದ್ದಾರೆ. 100/60 ದೊಡ್ಡದಾಗಿದೆ ಮನೆ. ಎಲ್ಲ ಕಿಚನ್ನು, ವಾಶ್ರೂಮು, ಸಪ್ರೇಟ್ ಒಂದು ರೂಮು ಎಲ್ಲ ಇದೆ. ಹಾಲ್ದಂತೂ ತುಂಬ ದೊಡ್ಡದಾಗಿದೆ. ನಿಮಗೆ ವಾಸ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ವೆಸ್ಟರ್ನೆಲ್ಲ ಫಿಟ್ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ಟೈಲ್ಸ್ ಎಲ್ಲ ಹಾಕಿ. ಕಿಚನ್ನು ಕೂಡ ಇದೆ, ಓಪನ್ ಕಿಚನ್ನು. ಇಲ್ಲಿಗೆ 24x7 ಪವರ್ ಸಪ್ಲೈ ಇದೆ. ಅಂದರೆ 24 ಗಂಟೆ ಕೂಡ ಕರೆಂಟ್ ಇರುತ್ತೆ, ನಿರಂತರ ಜ್ಯೋತಿ. ತುಂಬಾ ಒಂದು ಮನೆಯೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುತ್ತ ಎಲ್ಲ ಗ್ರಿಲ್ಲೆಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಮತ್ತು ಒಂದು ಸ್ಟೆಪ್ ಹಾಕಿ ಅಟನಿ ಅಂತಂತ ಆ ರೀತಿ ಮಾಡಿದ್ದಾರೆ. ಒಂದು ಮೇಲೆ ಹತ್ಕೊಂಡು ನೋಡಿದ್ರೆ ಆರಾಮಾಗಿ ಎಲ್ಲ ಲ್ಯಾಂಡೆಲ್ಲ ತುಂಬ ನೀಟಾಗಿ ಕಾಣುತ್ತೆ ಮೇಲೆ ಹತ್ತಿ ನೋಡಿದ್ರೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅಂದರೆ ಸುಮ್ಮನೆ ಒಂದು ಲೇಬರ್ ಉಳ್ಕೊಳ್ಳೋಕ್ಕೆ ಒಂದು ಚಿಕ್ಕದ ಒಂದು ರೂಮು ಕೂಡ ಮಾಡಿದ್ದಾರೆ. ಒಂದು ಫಾರ್ಮ್ ಹೌಸ್ ಯಾವ ರೀತಿ ಇರಬೇಕು ಅದೊಂದು ರೀತಿ ಒಂದು ಪ್ಲ್ಯಾನ್ ಹಾಕಿ ಮಾಡಿದ್ದಾರೆ. ಸುತ್ತ ಟೈಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ ಮನೆಯೂ ಕೂಡ. ನಿಮ್ಗೆ ಇಷ್ಟ ಆಗುತ್ತೆ, ನೋಡಿದ್ರೆ ಕೂಡ ತುಂಬ ಇಷ್ಟ ಆಗುತ್ತೆ ಮನೆ. ಆ ವಾತಾವರಣ, ಆ ಮನೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಒಂದು 5 ಎಕರೆ 35 ಗುಂಟ ತೋಟ ಪ್ಲಸ್ ಒಂದು ಒಳ್ಳೆ ಮನೆ. ಟೋಟಲ್ಲು ಎಲ್ಲ
ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡ್ತಾ ಇರ್ಬೋದು ನಾನು ಹೇಳಿದ್ರೆ ಇದೇ ಅಟನಿ ಅಂತಂದರೆ, ಅದರ ಮೇಲೆ ನಿಂತ್ಕೊಂಡು ಎಲ್ಲ ಎಂಟರ್ ಲ್ಯಾಂಡನ್ನು ನೋಡ್ಬೋದು ನಾವು. ಅದಕ್ಕೋಸ್ಕರ ಇವರು ಮಾಡಿದ್ದಾರೆ. ನೋಡಿ ಕಾಣ್ತಾ ಇರ್ಬೋದು ತೋಟ ಎಲ್ಲ ಏರಿಯಲ್ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ವ್ಯೂ. ಅಬ್ಬಾ ತುಂಬ ಚೆನ್ನಾಗಿದೆ ತೋಟ. ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆ ತೋಟ, ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಇನ್ನೇನು ಬೇಕು ಅಲ್ವಾ ಕೃಷಿ ಸಂಬಂಧಪಟ್ಟಂಗೆ. ತುಂಬಾ ಚೆನ್ನಾಗಿದೆ. ಇನ್ನು ಡಿಸ್ಟೆನ್ಸ್ ವೈಸ್ ಹೇಳ್ಬೇಕು ಅಂತಂದರೆ 700 ಮೀಟರ್ಸು ಫ್ರಮ್ ಟಾರ್ ರೋಡು. 700 ಮೀಟ್ರು ಟಾರ್ ರೋಡಿಂದ ಬರಬೇಕಾಗುತ್ತೆ. ಇದು ಟಾರ್ ರೋಡ್ಗೆ ಅಟ್ಯಾಚ್ ಇಲ್ಲ. 700 ಮೀಟ್ರು ಮಡ್ ರೋಡು, ದಯವಿಟ್ಟು ಗಮನಿಸಿ. 30 ಕಿಲೋಮೀಟ್ರು ಫ್ರಮ್ ನಂಜನಗೂಡು. ನಂಜನಗೂಡಿಂದ 30 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಇದು ನಂಜನಗೂಡು ತಾಲೂಕು ರಿಜಿಸ್ಟ್ರೇಷನ್ ಬರುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಆಗಿದ್ದರಿಂದ ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ನಂಜನಗೂಡಿಂದ. ಫ್ರಮ್ ಮೈಸೂರಿಂದ 37 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 37 ಕಿಲೋಮೀಟ್ರ್, ದಯವಿಟ್ಟು ಗಮನಿಸಿ. ಬೆಂಗಳೂರಿಂದ 170 ಕಿಲೋಮೀಟರ್, ಅಪ್ರಾಕ್ಸಿಮೇಟ್ಲಿ ಬೆಂಗಳೂರಿಂದ 170 ಕಿಲೋಮೀಟ್ರು. ಇದು ಮೈಸೂರು ರಿಂಗ್ ರೋಡಿಂದ 37 ಕಿಲೋಮೀಟ್ರು. ಬ್ಯಾಂಗ್ಳೂರು ಚಲಗಟ್ಟ ರೈಲ್ವೆ ಸ್ಟೇಷನ್ ಆ ಏರಿಯಾದಿಂದ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಒಂದು 170 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ, ಓನರ್ ಕೋಟ್ ಮಾಡ್ತಿರೋ ಪ್ರೈಸು 64 ಲ್ಯಾಕ್ ಪರ್ ಎಕರ್, 64 ಲಕ್ಷ ಪರ್ ಎಕರೆಗೆ. ಕುಂತ್ಕೊಳ್ಳಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, 1-2 ನೆಗೋಷಿಯಬಲ್ ಆಗ್ಬೋದು. ಓನರ್ ಎದುರುಗಡೆ ಕೂರಿಸ್ಕೊಡ್ತೀನಿ, ಅವರೇ ಮಾತಾಡೋದು. RTC ಹೋಲ್ಡರ್ ಯಾರಿರ್ತಾರೆ, ರಿಯಲ್ ಓನರ್ ಯಾರಿರ್ತಾರೆ, ಆ ಓನರೇ ಮಾತಾಡ್ತಾರೆ. ಓನರೇ ಕೂಡ ರೇಟನ್ನು ಫಿಕ್ಸ್ ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರ್ಬೋದು, 1-2 ಹೆಚ್ಚು ಕಮ್ಮಿ ಆಗ್ಬೋದು. ನೋಡಿ ಏನು ಹೋಗ್ತಾರೆ, ಇವರೇ ಓನರು, ಅವರೇ ಕರ್ಕೊಂಡೋಗಿ ತೋರಿಸ್ತಾ ಇರೋದು ಲ್ಯಾಂಡ್ ಎಲ್ಲ ನನಗೆ. ನಮಗೆ ಕಮಿಷನ್ 2% ಇರುತ್ತೆ. ಟೋಟಲ್ ಕಮಿಷನಲ್ಲೂ ಕೂಡ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡು ಬೇಕಾದ್ರೆ. ನೋಡಿ ಡ್ರಿಪ್ ಇರಿಗೇಷನ್ ನೋಡ್ತಿರ್ಬೋದು, ನೀರು ಹೆಂಗೆ ಬರ್ತಾಯಿದೆ ಅಂತ. ಈ ಪೈಪ್ ಮುಖಾಂತರ ಏನು ಇದು ಬೇರು ಇದೆಯಲ್ಲ, ಆ ಬೇರಿಗೆ ನೀರು ಸರಬರಾಜಾಗ್ತಾಯಿದೆ. ಇನ್ನು ಡಾಕ್ಯುಮೆಂಟ್ಸ್ ವೈಸ್ ಹೇಳಬೇಕು ಅಂತಂದರೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ಗಿದೆ. ನೀವು ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅಂತಂದರೂ ಕೂಡ ಡಾಕ್ಯುಮೆಂಟ್ಸು ರೆಡಿ ಇದೆ. ಲೀಗಲ್ಗೆಲ್ಲ ಕೊಡ್ಬೋದು. ನೀವೇನು ಮಾತುಕತೆ ಮಾಡಿ ಅಡ್ವಾನ್ಸ್ ಮಾಡ್ತೀರೋ ಅವತ್ತೇ ಡಾಕ್ಯುಮೆಂಟ್ಸನ್ನು ಕೊಡ್ಸೋಣ, ನೀವು ಲೀಗಲ್ಗೆ ಹೋಗ್ಬೋದು. ಜನರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನೀವು ಯಾವತ್ತು ಟೋಕನ್ ಮಾಡ್ತೀರೋ ಅವತ್ತೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿಸ್ಕೊಡ್ತೀನಿ, ತಗೊಂಡು ನೀವು ಲೀಗಲ್ ಕೊಡ್ಬೋದು. ಕ್ಲಿಯರ್ ಆಯಿತು ಅಂದರೆ ಇನ್ನೇನು ಡಾಕ್ಯುಮೆಂಟ್ಸ್ ಬ್ಯಾಲೆನ್ಸ್ ಡಾಕ್ಯುಮೆಂಟ್ ಬೇಕು ಅಂತಂದರೆ ಮಾತ್ರ ತೆಗೆದುಕೊಡೋಣ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ, ಅಗ್ರಿಮೆಂಟು ಕೊಡೋದಿಲ್ಲ. ದಯವಿಟ್ಟು ಗಮನಿಸಿ, ಅಗ್ರಿಮೆಂಟು ಕೊಡೋದಿಲ್ಲ ಅವರು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ನಾನು ಮೊದಲು ಹೇಳ್ದಂಗೆ ನಮ್ಮ ಕಮಿಷನಲ್ಲೂ ಕೂಡ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ದಯವಿಟ್ಟು ಇದು ಬಿಟ್ಟು ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಂದರೆ ನೇರವಾಗಿ ಕರೆ ಮಾಡಿ, ಏನೇ ಇದ್ರೂ ಇನ್ಫಾರ್ಮೇಷನ್ ಕೊಡೋಣ. ಗಮನಿಸಿ, 700 ಮೀಟರ್ಸು ನೀವು ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಟಾರ್ ರೋಡ್ಗೆ ಅಟ್ಯಾಚ್ ಇಲ್ಲ ಇದು. ಮತ್ತು ವಿತಿನ್ 1 ಕಿಲೋಮೀಟ್ರಲ್ಲಿ ವಿಲೇಜ್ ಸಿಗುತ್ತೆ. ಮತ್ತು ಈ ಜಮೀನಿಗೆ ಗೌರ್ಮೆಂಟ್ ರೋಡ್ ಇದೆ, ಯಾವುದೇ ಜಮೀನು ಮೇಲೆ ಹೋಗೋಕ್ಕಾಗಿಲ್ಲ. ಗೌರ್ಮೆಂಟ್ ರೋಡ್ ಇದೆ, ನಕಾಸೆ ರೋಡೇ ಇದೆ. ನಕಾಸೆ ರೋಡ್ ಮುಖಾಂತರ ಆರಾಮಾಗಿ ಹೋಗ್ಬೋದು. ತುಂಬಾ ಚೆನ್ನಾಗಿರೋ ಒಂದು ಒಳ್ಳೆಯ ಪ್ರಾಪರ್ಟಿ. ನಿಮಗೆ ನೋಡಿದಾಗೆ ತುಂಬಾ ಇಷ್ಟ ಆಗುತ್ತೆ. ಯಾರೋ ಒಂದು 5 ಎಕರೆ ಚಿಲ್ಲರೆ ತೋಟ ಬೇಕು ಅಂತೀರೋ ಅವ್ರಿಗೆ ತುಂಬ ಸೂಕ್ತವಾಗಿದೆ. 5 ಎಕರೆ 35 ಗುಂಟೆ ಆದರೆ 6 ಎಕರೆಗೆ ಓನ್ಲಿ 5 ಗುಂಟೆ ಕಡಿಮೆ ಇದೆ. 6 ಎಕರೆಗೆ 5 ಗುಂಟೆ ಕಡಿಮೆ ಇದೆ ಅಷ್ಟೇ. 5 ಎಕರೆ 35 ಗುಂಟೆ ತೋಟ. ಮತ್ತು ದಯವಿಟ್ಟು 30 ಕೊಡ್ತಾರೆ, 35 ಕೊಡ್ತಾರೆ, 40 ಕೊಡ್ತಾರೆ ಅಂತ ಕೇಳೋಕ್ಕೋಗ್ಬಿಡಿ. 64 ಲ್ಯಾಕ್, 64 ಲಕ್ಷ ಪರ್ ಎಕರ್ ಹೇಳಿರೋದು ಪಾರ್ಟಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ತುಂಬ ನೆಗೋಷಿಯಬಲ್ ಆಗೋಲ್ಲ. ದಯಮಾಡಿ ಗಮನಿಸಿ. ಒಂದು ಒಳ್ಳೆಯ ತೋಟ, ಯಾಕಂದರೆ ಸುತ್ತ ಫೆನ್ಸ್ ಆಗಿದೆ, ಮೆಸ್ ಫೆನ್ಸ್ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಓನ್ TC ಇದೆ, 24x7 ಕರೆಂಟ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ತೆಂಗಿನ ಮರ ಇದೆ, ಮಹಾಗಣಿ ಇದೆ, ಕೊಕೊನಟು, ಮಹಾಗಣಿ, ಎಕ್ಸ್ಟ್ರಾ ಫ್ರೂಟ್ಸ್ ಗಿಡ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಇರೋದ್ರಿಂದ ಅವರು ಆ ರೇಟನ್ನು ಕೋಟ್ ಮಾಡ್ತಾಯಿದ್ದಾರೆ. ಆದರೆ ಇದು ನಮ್ಮ ರೇಟಲ್ಲ, ಓನರ್ ಪ್ರೈಸ್ ಮಾತ್ರ ಹೇಳ್ತಿರೋದು ನಾನು. ನಿಮಗೆ ಓನರ್ ಹತ್ರ ಎದುರುಗಡೆ ಕೂರಿಸ್ಕೊಡ್ತೀನಿ, ಏನಿದ್ರು ಕೂಡ ಟ್ರಾನ್ಸ್ಪರೆಂಟಾಗಿ ವ್ಯವಹಾರ ಆಗುತ್ತೆ. ಮತ್ತು ನೀವು ಅಗ್ರಿಕಲ್ಚರ್ ಈ ಲ್ಯಾಂಡ್ ತೊಗೊಂಡ್ರೆ ಅಪ್ ಟು ಖಾತೆ ಹೋಗೋರು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ನಿಮ್ಮ ಹೆಸ್ರಿಗೆ RTC VC MR ಎಲ್ಲ ಮಾಡಿಸ್ಕೊಡ್ತೇವೆ. ಮತ್ತು ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಲೇಬರ್ ಬೇಕಾ ಅಥವಾ ಇನ್ನೇನು ಹೆಲ್ಪ್ ಬೇಕಾದ್ರೆ ಖಂಡಿತ ಲೋಕಲ್ ಹೆಲ್ಪ್ ಎಲ್ಲ ಮಾಡಿಕೊಡೋಣ. ದಯವಿಟ್ಟು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಸಂಪರ್ಕ ಮಾಡಿ ನಿಮ್ಮ ಕನಸಿನ ಲ್ಯಾಂಡನ್ನು ನಿಮ್ಮದಾಗಿಸ್ಕೊಳ್ಳಿ. ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಏನೇ ಇದ್ದರೂ ಕೂಡ ದಯವಿಟ್ಟು ವಾಟ್ಸಪ್ ಮುಖಾಂತರ ತಿಳಿಸಿ ಅಥವಾ ಕರೆ ಮಾಡಿ ಹೇಳಿ. ಖಂಡಿತ ನಿಮ್ಗೊಂದು ಒಳ್ಳೆಯ ಲ್ಯಾಂಡ್ ಮಾಡ್ಕೊಡೋಣ.
ದಯವಿಟ್ಟು ಗಮನಿಸಿ, ವಿತಿನ್ 20 ಲ್ಯಾಕ್ಸ್ ಒಳಗೆ ಲ್ಯಾಂಡ್ಗಳು ಸಿಗ್ತಾ ಇಲ್ಲ. ಯಾವ ಕಡೆ ಹೋದರೂ ಕೂಡ ದಯವಿಟ್ಟು ಅದನ್ನು ಎನ್ಕ್ವೈರಿ ಮಾಡೋಕ್ಕೋಗ್ಬೇಡಿ, ಸಿಗಲ್ಲ. ಮತ್ತು ನಮ್ಮದು ನಂಜನಗೂಡು, ಗುಂಡ್ಲುಪೇಟೆ, ಮೈಸೂರು ಸೌತು, ಚಾಮರಾಜನಗರ, ಬೇಗೂರು, ಉಳ್ಳಳ್ಳಿ ಈ ಏರಿಯಾದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು. ಅಂದರೆ ಮೈಸೂರಿನ ಸೌತ್ ಕಡೆಗೆ ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ ಈ ಏರಿಯಾದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ದಯವಿಟ್ಟು ಗಮನಿಸಿ. ಮಳವಳ್ಳಿ, ನಾಗಮಂಗಲ, ಶ್ರೀರಂಗಪಟ್ಟಣ, ಮದ್ದೂರು, ಮೈಸೂರು, ಬ್ಯಾಂಗ್ಳೂರು ಬಿಟ್ವೀನು ಇಲ್ಲೆಲ್ಲೂ ಸಿಗಲ್ಲ. ದಯವಿಟ್ಟು ಗಮನಿಸಿ. ಈ ಏರಿಯಾದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು. ಡಿಸ್ಟೆನ್ಸು ಮತ್ತು ಪ್ರೈಸ್ ವೈಸು ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಿಮ್ಗೆ ಒಂದೊಳ್ಳೆ ಲ್ಯಾಂಡನ್ನು ಮಾಡಿಕೊಡೋಣ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಪ್ರೀವಿಯಸ್ ಓನರ್ಗಳೆಲ್ಲ ನಾವು ಭರವಸೆ ಕೊಟ್ಟಂಗೆ ಪ್ರತಿಯೊಂದು ಕೂಡ ಫೆನ್ಸ್ ಆಗ್ಬೋದು, ಬೋರು, ಕಾಂಪೌಂಡು ಎಲ್ಲ ನಿಂತು ಮಾಡಿಕೊಟ್ಟಿದ್ದೀವಿ. ಇವತ್ತು ಕೂಡ ಅವ್ರ ಜೊತೆಲೇ ವಿಶ್ವಾಸವಿದ್ದೀವಿ. ಅದೇ ರೀತಿ ನಿಮಗೂ ಅಷ್ಟೇ ಕೂಡ ನಾನು ಈಗಲೂ ಕೂಡ ಭರವಸೆ ಕೊಡ್ತೇವೆ. ನಿಮಗೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ಏನೇ ಹೆಲ್ಪ್ ಮಾಡೋಕ್ಕಾದ್ರೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡೋಣ. ಫೆನ್ಸು, ಬೋರು ಪ್ರತಿಯೊಂದು ಎನಿವನ್ ಆದರೂ ಕೂಡ ಖಂಡಿತ ಮಾಡಿಕೊಡ್ತೇವೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಸಂಪರ್ಕ ಮಾಡಿ ನಿಮ್ಮ ಕನಸಿನೆಲ್ಲನ್ನು ನಿಮ್ಮದಾಗಿಸ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.